ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲೈವ್ ಕಾಮರ್ಸ್ ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು, ಅದೇ ರೀತಿಯಾಗಿ ಫಂಡ್ ಫ್ರಮ್ ಆಪ್ರೇಷನ್ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಡೀಟೇಲಾಗಿ ಪ್ರಾಬ್ಲಮ್ಸ್ ಮೂಲಕ ಸ್ಟಡಿ ಮಾಡಿದ್ದೀವಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, 15 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಕ್ವಶನ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಪ್ರಿಪೇರ್ ಎ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಸ್ಟಡಿ ಮಾಡೋಣ. ಓಕೆ, ಸೊ ಪ್ರಾಬ್ಲಮ್ ನೋಡಿ, 2018 ಕ್ವಶನ್ ಪೇಪರ್ ಇದು. ಫ್ರಮ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಸ್ಮೈಲ್ ಲಿಮಿಟೆಡ್. ಓಕೆ, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂದರೆ ಬ್ಯಾಲೆನ್ಸ್ ಶೀಟನ್ನು ಅವರು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡಿ, ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್, ಲಾಂಗ್ ಟರ್ಮ್ ಬಾರೋವಿಂಗ್ಸ್, ಟ್ರೇಡ್ ಪೇಯಬಲ್ಸ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್. ಅದೇ ರೀತಿಯಾಗಿ ಅಸೆಟಲ್ಲಿ ಫಿಕ್ಸ್ಡಲ್ಲಿ ಟ್ಯಾಂಜಿಬಲ್ ಅಸೆಟ್, ಇನ್ವೆಂಟರೀಸ್, ಟ್ರೇಡ್ ರಿಸೀವೇಬಲ್ಸ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್ಸ್, ಈ ರೀತಿ ಅಡ್ಜಸ್ಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಈ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಂತೆ ನೋಟ್ಗಳು ಯಾವ ರೀತಿ ಇಲ್ಲಿ ಅಮೌಂಟನ್ನು ತೊಗೊಂಡಿದ್ದೀವಿ ಅನ್ನೋದಕ್ಕೆ ನೋಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಶೇರ್ ಕ್ಯಾಪಿಟಲ್ಲಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ 6 lakh, 8 lakh, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,25,000, 2,50,000 ಲೆಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಸೊ ಟೋಟಲ್ ರಿಸರ್ವ್ ಸರ್ಪ್ಲಸ್ 1,18,000, 2,44,000. ಲಾಂಗ್ ಟರ್ಮ್ ಬಾರೋವಿಂಗ್ಸಲ್ಲಿ ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಅದೇ ರೀತಿಯಾಗಿ ಟ್ರೇಡ್ ಪೇಬಲ್ಸಲ್ಲಿ ಸನ್ಡ್ರಿ ಕ್ರೆಡಿಟರ್ಸ್ 1,15,000, 90,000. ಶಾರ್ಟ್ ಟರ್ಮ್ ಪ್ರೊವಿಷನ್ಸಲ್ಲಿ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಟ್ಯಾಂಜಿಬಲ್ ಅಸೆಟಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಇನ್ವೆಂಟರೀಸಲ್ಲಿ ಸ್ಟಾಕ್, ಟ್ರೇಡ್ ರಿಸೀವರ್ಸಲ್ಲಿ ಡೆಟರ್ಸ್, ಅದರಲ್ಲಿ ಲೆಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಲೆಸ್ ಮಾಡಿದ್ದಾರೆ. ಲಾಸ್ಟ್ ಒನ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ನೀಡಿದ್ದಾರೆ. ಸೊ ಅದೇ ರೀತಿಯಾಗಿ ಅಡಿಷ್ನಲ್ ಇನ್ಫಾರ್ಮೇಷನ್, ಸೊ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಡ್ಯೂರಿಂಗ್ ದಿ ಇಯರ್ ಎ ಪಾರ್ಟ್ ಆಫ್ ಮಷಿನರಿ ಕಾಸ್ಟಿಂಗ್ rupees 70,000 was sold for rupees 6,000. Okay, so dividend of rupees 50,000 was were paid during the year. Dividend of rupees 50,000 was paid during the year. ಸೊ ಡಿವಿಡೆಂಡನ್ನು ಪೇಡ್ ಮಾಡಿದ್ದಾರೆ. ಅದೇ ರೀತಿಯಾಗಿ 70,000 ಕಾಸ್ಟ್ ಮಷಿನನ್ನು 6,000ಗೆ ಮಾರಾಟ ಮಾಡಿದ್ದಾರೆ. ಸೊ ಇದು ನಮಗೆ ಇರ್ತಕ್ಕಂಥ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮೇಲೆ 15 ಮಾರ್ಕ್ಸ್ ಕ್ವಶನ್. ಸೊ ಮೊದಲಿಗೆ ನಾವೇನು ಮಾಡಬೇಕು, ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಏನಿದೆ, ಪ್ರಿಪ್ರೇಷನ್ ಆಫ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಪ್ರಿಪ್ರೇಷನ್ ಆಫ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಜಸ್ಟ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ನಾವೇನು ಮಾಡ್ತೀವಿ, ಶೆಡ್ಯೂಲ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಳಗಡೆ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಪ್ರಾಬ್ಲಮಲ್ಲಿ ನೋಡಿ, ಕರೆಂಟ್ ಅಸೆಟಲ್ಲಿ ಇನ್ವೆಂಟರಿ, ಟ್ರೇಡ್ ರಿಸೀವಬಲ್ಸ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್, ಲಯಬಿಲಿಟೀಸಲ್ಲಿ ಟ್ರೇಡ್ ಪೇಯಬಲ್ಸ್, ಶಾರ್ಟ್ ಟರ್ಮ್ ಪ್ರೊವಿಷನ್ಸ್. ಓಕೆ, ಸೊ ಇವಾಗ ನಾವೇನು ಮಾಡಬೇಕು, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಸ್ಟೇಟ್ಮೆಂಟಲ್ಲಿ ತೋರಿಸ್ಬೇಕು. ಯಾವ ರೀತಿ ನೋಡಿ, ಸೊಲ್ಯೂಷನ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ಪರ್ಟಿಕ್ಯುಲರ್ಸ್, ಪ್ರಿವಿಯಸ್ ಇಯರ್, ಕರೆಂಟ್ ಇಯರ್, ಎಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಆರ್ ಡಿಕ್ರೀಸ್. ಓಕೆ, ಫಸ್ಟ್ ಏನು ಕನ್ಸಿಡರ್ ಮಾಡ್ತೀವಿ, ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟನ್ನು ಎಲ್ಲಿ ಫೈಂಡ್ ಔಟ್ ಮಾಡ್ತೀರಿ, ಬ್ಯಾಲೆನ್ಸ್ ಶೀಟಲ್ಲಿ, ಅದೇ ರೀತಿಯಾಗಿ ಕೊಟ್ಟಂಥ ನೋಟ್ಗಳಲ್ಲಿ. ಸೊ ಡಿಟೇಲ್ ನೋಟ್ಸಲ್ಲೇ ಕೊಟ್ಟಿರ್ತಕ್ಕಂಥದ್ದು ನಾವೇನು ಮಾಡ್ತೀವಿ, ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡ್ತೀವಿ. ಸೊ ನೋಡಿ, ಫಸ್ಟ್ ಏನಿದೆ, ಇನ್ವೆಂಟರಿ. ಸೊ ಇನ್ವೆಂಟರೀಸಲ್ಲಿ ಸ್ಟಾಕ್ ನೀಡಿದ್ದಾರೆ 3 lakh, 3,50,000. ಸೊ ಇನ್ಕ್ರೀಸ್ ಆರ್ ಡಿಕ್ರೀಸ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಫಾಸ್ಟ್ ಇಯರ್ ಮತ್ತು ಪ್ರೆಸೆಂಟ್ ಇಯರ್ ಮಧ್ಯೆ ಕಂಪೇರ್ ಮಾಡಿದಾಗ ಫಾಸ್ಟ್ ಇಯರ್ಗಿಂತ ಪ್ರೆಸೆಂಟ್ ಇಯರ್ಲಿ ಏನಾದರೂ ಕರೆಂಟ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ದರೆ ಸೊ ಅದನ್ನು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲಯಬಿಲಿಟಿ ಇರತಕ್ಕಂಥ ನಮ್ಮ ಫಾರ್ಮುಲಾ ಏನು, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟಿಂಗ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟ್ಸ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಈ ಒಂದು ಬೇಸ್ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಿಪ್ರೇಷನ್ ಮಾಡ್ತೀವಿ, ಅದು ಅಸೆಟ್ ಸೈಡ್ ಒಳಗಡೆ ಬಂದಾಗ. ಓಕೆ, ಸೊ ಇನ್ವೆಂಟರೀಸ್ ನೋಡಿ, ಸ್ಟಾಕಲ್ಲಿ 3 lakh, 3,50,000 ಇದೆ. ಸೊ ಲಾಸ್ಟ್ ಇಯರಲ್ಲಿ 3 lakh, ಈ ಇಯರಲ್ಲಿ 3,50,000 ಇದೆ. ಅಂದರೆ ಏನಾಗಿದೆ, 50,000 ಇನ್ಕ್ರೀಸ್ ಆಗಿದೆ. ಸೊ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ರಿಸಲ್ಟಿಂಗ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ 3 lakh ಅಲ್ಲಿ 3,50,000 ಆಗಿದೆ, ಅಂದರೆ 50,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಒನ್ ಟ್ರೇಡ್ ರಿಸೀವಬಲ್ಸ್ ನೋಡಿ, ಕರೆಂಟ್ ಅಸೆಟ್, ಟ್ರೇಡ್ ರಿಸೀವಬಲ್ಸಲ್ಲಿ ಡೆಟರ್ಸ್ ಲೆಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ಕೊಟ್ಟಿದ್ದಾರೆ. ಸೊ ಡೆಟರ್ಸ್ ಏನಿದೆ 63,000, 59,000. ಸೊ ಅದರಲ್ಲಿ ಲೆಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 6,000, 3,000. ಸೊ ಟೋಟಲ್ 57,000 in the year 2016
ಆ್ಯಂಡ್ 56,000 ಇನ್ ಇಯರ್ 2017. ಸೊ ಡೆಟರ್ಸ್ ಏನಾಗಿದೆ, ಕರೆಂಟ್ ಅಸೆಟ್ ಡೆಟರ್ಸು 57,000 ಇತ್ತು. ಸೊ ಅದು ನೆಕ್ಸ್ಟ್ ಇಯರ್ಲಿ ಏನಾಗಿದೆ 56 ಆಗಿದೆ. ಅಂದರೆ ಏನಾಯಿತು 1,000 ಡಿಕ್ರೀಸ್ ಆಯಿತು. ಸೊ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನೋಡಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟಿಂಗ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ನೆಕ್ಸ್ಟ್ ಮತ್ತೆ ಯಾವ್ದು ಕರೆಂಟ್ ಅಸೆಟ್ ಇದೆ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಲೆಂಟ್, ಅದರಲ್ಲಿ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನಿದೆ ಅಮೌಂಟು 20,000 40,000. ಸೊ ಲಾಸ್ಟ್ ಇಯರ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು 20,000 ಇತ್ತು. ಈ ಇಯರ್ಲಿ ಏನಾಗಿದೆ 40,000 ಆಗಿದೆ. ಅಂದರೆ ಏನಾಯಿತು 20,000 ಇನ್ಕ್ರೀಸ್ ಆಯಿತು. ಓಕೆ, ಸೊ ಟೋಟಲ್ ಕರೆಂಟ್ ಅಸೆಟ್ ಓವರ್ ಆಯಿತು ನೋಡಿ. ಟೋಟಲ್ ಕರೆಂಟ್ ಅಸೆಟ್ 3,57,000 27 ಟೋಟಲ್ 377 3,77,000. ನೆಕ್ಸ್ಟ್ ಇಯರಲ್ಲಿ 3,50 56 47 4,46,000 ಟೋಟಲ್ ಕರೆಂಟ್ ಅಸೆಟ್. ಓಕೆ, ಸೊ ನೆಕ್ಸ್ಟ್ ಒನ್ ಕರೆಂಟ್ ಲ್ಯಾಬಿಲಿಟಿ. ಸೊ ಕರೆಂಟ್ ಲ್ಯಾಬಿಲಿಟಿಯಲ್ಲಿ ಟ್ರೇಡ್ ಪೇಬಲ್ಸ್. ಸೊ ಟ್ರೇಡ್ ಪೇಬಲ್ಸ್ ಒಳಗಡೆ ಸಂಡ್ರಿ ಕ್ರೆಡಿಟರ್ಸ್ 1,15,000 ಅಂತ ಕೊಟ್ಟಿದ್ದಾರೆ 16ರಲ್ಲಿ, 17ನಲ್ಲಿ 90,000 ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಕ್ರೆಡಿಟರ್ಸ್ ಏನಾಗಿದೆ 1,15,000 ಇದ್ದು 90,000 ಆಗಿದೆ. ಅಂದರೆ ಕ್ರೆಡಿಟರ್ಸ್ ಅಮೌಂಟ್ ಕಡಿಮೆ ಆಗಿದೆ. ಅಂದರೆ ನಾವೇನು ಮಾಡಿದ್ದೀವಿ, ಪೇ ಮಾಡಿದ್ದೀವಿ, ಕ್ರೆಡಿಟರ್ಸ್ಗೆ ಅಮೌಂಟನ್ನು ಪೇ ಮಾಡಿದ್ದೀವಿ. ಎಷ್ಟು ಪೇ ಮಾಡಿದ್ದೀವಿ 25,000. 1,50,000 ಮೈನಸ್ 90 = 25,000. ಸೊ ನಮ್ಮ ಕ್ರೆಡಿಟರ್ಸ್ ಅಮೌಂಟ್ ಏನಾಗಿದೆ, ಲ್ಯಾಬಿಲಿಟಿ ಡಿಕ್ರೀಸ್ ಆಗಿದೆ. ನಾವು ಕೊಡ್ತಕ್ಕಂಥ ಲ್ಯಾಬಿಲಿಟಿ ಡಿಕ್ರೀಸ್ ಆಗಿದೆ. ಸೊ ಲ್ಯಾಬಿಲಿಟಿ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದಕ್ಕೇನಿದೆ ಫಾರ್ಮುಲಾ, ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ ರಿಸಲ್ಟಿಂಗ್ ಇನ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಕರೆಂಟ್ ಅಸೆಟ್ ಮತ್ತು ರಿಲೇಷನ್ಗೆ ಇರ್ತಕ್ಕಂಥ ಸಂಬಂಧ ಸೇಮ್, ಎರಡು ಅಟ್ ಎ ಟೈಮ್. ಕರೆಂಟ್ ಅಸೆಟ್ ಇನ್ಕ್ರೀಸ್ ಆದರೆ ಇದು ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಅಸೆಟ್ ಏನಾದರೂ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಡಿಕ್ರೀಸ್ ಆಗುತ್ತೆ. ಆದರೆ ಲ್ಯಾಬಿಲಿಟಿ ಸೈಡಲ್ಲಿ ಬಂದಾಗ ಕರೆಂಟ್ ಲ್ಯಾಬಿಲಿಟಿ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಕರೆಂಟ್ ಲ್ಯಾಬಿಲಿಟಿ ಏನಾದರೂ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಕರೆಂಟ್ ಲ್ಯಾಬಿಲಿಟಿ ಏನಾದರೂ ಡಿಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗುತ್ತೆ. ಒಂದಕ್ಕೊಂದು ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತವೆ. ಓಕೆ, ಸೊ ಪ್ರಾಬ್ಲಮಲ್ಲಿ ನೋಡಿ ಟ್ರೇಡ್ ಪೇಬಲ್ಸ್ 1,15,000 ಇದ್ದು 90,000 ಆಗಿದೆ. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ರಿಸಲ್ಟಿಂಗ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ ರಿಸಲ್ಟಿಂಗ್ ಇನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಲ್ಯಾಬಿಲಿಟಿ ಕಡಿಮೆ ಆದರೆ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಎಷ್ಟಾಗಿದೆ ಇಲ್ಲಿ 25,000. ನೆಕ್ಸ್ಟ್ ಒನ್ ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಆಲ್ರೆಡಿ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್ ಒಳಗಡೆ ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಅಂತ ಇದೆ 44,000 57,000. ಸೊ 44,000 ಪ್ರೊವಿಷನ್ ಫಾರ್ ಟ್ಯಾಕ್ಸ್ ಇತ್ತು. ಈ ಇಯರ್ಲಿ ಎಷ್ಟಾಗಿದೆ, ಪ್ರೆಸೆಂಟ್ ಇಯರ್ಲಿ 57 ಆಗಿದೆ. ಸೊ 44ರಿಂದ 57ಗೆ ಅಂದರೆ ಏನಾಗಿದೆ, ಲ್ಯಾಬಿಲಿಟಿ ಇನ್ಕ್ರೀಸ್ ಆಗಿದೆ. ಲ್ಯಾಬಿಲಿಟಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಸೊ ಲ್ಯಾಬಿಲಿಟಿ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಲ್ಯಾಬಿಲಿಟಿ ಇನ್ಕ್ರೀಸ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲ್ಯಾಬಿಲಿಟಿ ಎಲ್ಲ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, ಟೋಟಲ್ ಕರೆಂಟ್ ಅಸೆಟ್ 1,59,000 1,47,000. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು, ವರ್ಕಿಂಗ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು, ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲ್ಯಾಬಿಲಿಟಿ. ಸೊ ಕರೆಂಟ್ ಅಸೆಟ್ ಏನಿದೆ 3,77,000, ಕರೆಂಟ್ ಲ್ಯಾಬಿಲಿಟಿ 1,59,000. ಸೊ ಡಿಫ್ರೆನ್ಸ್ ಏನಾಯಿತು, A ಮೈನಸ್ ಬೈ 2,18,000. ಸೊ 2,18,000 ಏನಿದು ವರ್ಕಿಂಗ್ ಕ್ಯಾಪಿಟಲ್ ಇನ್ ದಿ ಇಯರ್ 2016. ಸೊ ಅದೇ ರೀತಿಯಾಗಿ 2017ನಲ್ಲಿ ಬಂದಾಗ 4,46,000 ಮೈನಸ್ 1,47,000 ಈಕ್ವಲ್ ಟು 2,99,000. ಸೊ ಏನಿದು 2,99,000 2017 ಇರ್ತಕ್ಕಂಥ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ಸೊ ನೆಕ್ಸ್ಟ್ ಏನಾಯಿತು, ಕರೆಂಟ್ ಅಸೆಟಲ್ಲಿ ಕರೆಂಟ್ ಲ್ಯಾಬಿಲಿಟಿಗಳನ್ನ ಡಿಡಕ್ಟ್ ಮಾಡಿದ್ವಿ. ಇದಾದಮೇಲೆ ಟೋಟಲ್ ಇನ್ಕ್ರೀಸ್ ಕಾಲಮ್ ಅಮೌಂಟ್ ಎಷ್ಟಿದೆ, 50,000 20,000 25,000. ಸೊ ಟೋಟಲ್ 95,000. ನೆಕ್ಸ್ಟ್ ಇಯರಲ್ಲಿ 1,000 13,000. ಸೊ ಟೋಟಲ್ 14,000. ಸೊ ಇಷ್ಟು ವರ್ಕಿಂಗ್ ಕ್ಯಾಪಿಟಲ್ ಬಂತು. ಸೊ ನಾವೇನು ಮಾಡಬೇಕು, ಇನ್ಕ್ರೀಸ್ ಆಗಿದೆಯೋ ಡಿಕ್ರೀಸ್ ಆಗಿದೆಯೋ. ಸೊ ಯಾವ ರೀತಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಕಂಡುಹಿಡ್ತೀವಿ. ಸೊ ನೋಡಿ, ಲಾಸ್ಟ್ ಇಯರಲ್ಲಿ 2,18,000 ರೂಪೀಸ್ ನಮ್ಮದು ವರ್ಕಿಂಗ್ ಕ್ಯಾಪಿಟಲ್ ಇತ್ತು. ಆದರೆ ಈ ಇಯರಲ್ಲಿ ಏನಾಗಿದೆ 2,99,000 ವರ್ಕಿಂಗ್ ಕ್ಯಾಪಿಟಲ್ ಆಗಿದೆ. ಅಂದರೆ ನಮ್ಮ ಡೇ ಟು ಡೇ ಎಕ್ಸ್ಪೆಂಡಿಚರ್ಗಳನ್ನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅಮೌಂಟು, ಸರ್ಪ್ಲಸ್ ಅಮೌಂಟು ಎಷ್ಟಿದೆ 2,99,000 ಆಗಿದೆ. ಸೊ ಎರಡು ಮಧ್ಯೆ ಡಿಫ್ರೆನ್ಸ್ ಮಾಡಿದಾಗ ಎಷ್ಟಾಯಿತು, 81,000 ಇನ್ಕ್ರೀಸ್ ಆಗಿದೆ. ಲಾಸ್ಟ್ ಇಯರ್ಲಿ 2,18,000 ಇತ್ತು, ಇಯರ್ಲಿ 2,99,000 ಆಗಿದೆ. ಅಂದರೆ 81,000 ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಅದೇ ರೀತಿಯಾಗಿ ಎಫೆಕ್ಟ್ ಆನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ
95,000 14,000. ಸೊ ಬ್ಯಾಲೆನ್ಸಿಂಗ್ ಮಾಡಿದಾಗ 81,000 ಆಗುತ್ತೆ. ಸೊ ಟೋಟಲ್ ನೆಟ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 81,000. ಓಕೆ, ಸೊ ಇದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇರ್ತಕ್ಕಂಥ ಸ್ಟೆಪ್. ಸೊ ನೆಕ್ಸ್ಟ್ ಒನ್ ಏನು ಪ್ರಿಪ್ರೇಷನ್ ಮಾಡ್ತೀವಿ? ಸೊ ನೆಕ್ಸ್ಟ್ ಏನು ಪ್ರಿಪ್ರೇಷನ್ ಮಾಡ್ತೀವಿ? ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ರಮ್ ಆಪ್ರೇಷನ್ಸ್. ಸೊ ಫಂಡ್ ಫ್ರಮ್ ಆಪ್ರೇಷನಲ್ಲಿ ನಾವೇನು ಕನ್ಸಿಡರ್ ಮಾಡ್ತೀವಿ ಹೇಳಿ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಅವ್ರು ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ P&L ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಕೊಟ್ಟಿದ್ದರೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ 2,50,000 ಇದೆ. ಓಕೆ, ಸೊ ಅದಕ್ಕೆ ಏನು ಆ್ಯಡ್ ಮಾಡ್ತೀವಿ? ಆ್ಯಡ್ ನಾನ್ ಕ್ಯಾಶ್ ಆರ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಆ್ಯಡ್ ನಾನ್ ಕ್ಯಾಶ್ ಆರ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸ್ಗಳೇನಿದೆ ನೋಡಿ, ಪ್ರಾಬ್ಲಮಲ್ಲಿ ನೋಡಿದಾಗ ಡೆಟರ್ಸ್ ಒಳಗಡೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ. ಓಕೆ, ಸೊ ನೋಡಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಲೆಸ್ ಪ್ರಿಲಿಮಿನರಿ ಎಕ್ಸ್ಪೆನ್ಸನ್ನು ಮಾಡಿದ್ದಾರೆ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಆಲ್ಸೋ ನಾನ್ ಆಪ್ರೇಟಿಂಗ್. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಕೂಡ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್. ಸೊ ರಿಟರ್ನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಓಕೆ, ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಏನಾಗಿದೆ ನೋಡಿ, ಇಲ್ಲಿ ಲಾಸ್ಟ್ ಇಯರ್ 7,000 ಇತ್ತು. ಸೊ ಇಯರ್ನಾಗಿದೆ 6,000 ಆಗಿದೆ, ಅಂದರೆ 1,000 ರಿಟರ್ನ್ ಆಫ್ ಆಗಿದೆ. ರಿಟರ್ನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 7,000 ಮೈನಸ್ 6,000 1,000. ನೆಕ್ಸ್ಟ್ ಒನ್ ಲಾಸ್ ಆನ್ ಸೇಲ್ ಆಫ್ ಮಿಷನರಿ. ಸೊ ಎಷ್ಟು ಲಾಸ್ ಆಗಿದೆ? ಮಿಷನರಿ ಕಾಸ್ಟಿಂಗ್ ರುಪೀಸ್ 70,000 ವಾಸ್ ಸೋಲ್ಡ್ ಫಾರ್ 6,000. ಸೊ 70,000 ಒಂದು ಕಾಸ್ಟ್ ಮುಖಬೆಲೆ ಇರ್ತಕ್ಕಂಥ ಒಂದು ಮಷೀನನ್ನು ನಾವೇನು ಮಾಡಿದ್ದೀವಿ? 6,000ಗೆ ಸೇಲ್ ಮಾಡಿದ್ದೀವಿ. ಅಂದರೆ ಲಾಸ್ ಎಷ್ಟಾಯಿತು? 64,000. 70,000 ಮೈನಸ್ 6,000 ಈಕ್ವಲ್ ಟು 64,000. ಓಕೆ, ಸೊ ನೆಕ್ಸ್ಟ್ ಒನ್ ಅಡ್ಜಸ್ಟ್ಮೆಂಟಲ್ಲಿ ನೋಡಿ ಡಿವಿಡೆಂಡ್ ಪೇಯ್ಡ್. ಸೊ ಡಿವಿಡೆಂಡ್ ಪೇಯ್ಡ್ ಏನಾಗಿದೆ? ಎಕ್ಸ್ಪೆನ್ಸಸ್, ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್. ಸೊ ಡಿವಿಡೆಂಡನ್ನು ಪೇಯ್ಡ್ ಮಾಡೋ ಮುಖಾಂತರ ನಾವು ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ? ಔಟ್ಫ್ಲೋ ಆಗುತ್ತೆ, ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಓಕೆ, ಸೊ 50,000 ಡಿವಿಡೆಂಡ್ ಪೇಯ್ಡ್ 50,000. ಸೊ ಇದಾದಮೇಲೆ ಯಾವುದೇ ರೀತಿ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ಗಳಿಲ್ಲ. ಸೊ ಟೋಟಲ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ 1,000 64,000 50,000 ಈಕ್ವಲ್ ಟು 1,15,000. ಓಕೆ, ಸೊ ಟೋಟಲ್ ಆ್ಯಡ್ ಮಾಡಿದ ಮೇಲೆ 2,50,000 1,15,000 ಈಕ್ವಲ್ ಟು 3,65,000 ಅಮೌಂಟ್ ಬಂತು. ಸೊ ನೆಕ್ಸ್ಟ್ ಒನ್ ಏನು ಮಾಡ್ತೀವಿ? ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್. ಸೊ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ಅಂದರೆ ಏನು? ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, ಅದರ್ ಎಕ್ಸಸ್ ಪ್ರೊವಿಷನ್ಸ್ ಆ್ಯಂಡ್ ಆಲ್ಸೋ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ ಆಯಿತು. ನೆಕ್ಸ್ಟ್ ಒನ್ ಇಸ್ ರಿಫಂಡ್ ಆಫ್ ಟ್ಯಾಕ್ಸ್. ಸೊ ಇವೆಲ್ಲ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ಗಳು. ಸೊ ಯಾವುದಾದ್ರೂ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ಇಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕನ್ಸಿಡರ್ ಮಾಡ್ತೀವಿ P&L ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್. ಸೊ ಎಷ್ಟಿದೆ? 1,25,000. ಓಕೆ, ಸೊ 2,50,000 ಆ್ಯಡ್ 1,15,000 ಈಕ್ವಲ್ ಟು 3,65,000. ಸೊ ಇದರಲ್ಲಿ ಲೆಸ್ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ 1,25,000 ಮಾಡಿದಾಗ 2,40,000 ಏನಾಯ್ತಿದ್ದು? ಫಂಡ್ ಫ್ರಮ್ ಆಪ್ರೇಷನ್. ಸೊ ಫಂಡ್ ಫ್ರಮ್ ಆಪ್ರೇಷನ್ 2,40,000. ಓಕೆ, ಸೊ ಫಸ್ಟ್ ಆಫ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆಯಿತು. ಇದರಲ್ಲಿ ಏನು ಮಾಡ್ತೀವಿ? ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲ್ಯಾಬಿಲಿಟಿಗಳನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿಗೆ ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ರಮ್ ಆಪ್ರೇಷನ್ಸ್. ಸೊ ಇಲ್ಲೇನು ಮಾಡ್ತೀವಿ? ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಮತ್ತು ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ಗಳನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಇದಾದಮೇಲೆ ಫೈನಲ್ ನಾವೇನು ಪ್ರಿಪೇರ್ ಮಾಡ್ತೀವಿ? ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಸೊ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಆಲ್ರೆಡಿ ಶೆಡ್ಯೂಲ್ ಆಫ್ ಚೇಂಜಸಲ್ಲಿ ಕನ್ಸಿಡರ್ ಮಾಡಿದಂಥ ಐಟಮ್ಗಳನ್ನು ಬಿಟ್ಟು ಬೇರೆ ಐಟಮ್ಗಳನ್ನ ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಶೇರ್ ಕ್ಯಾಪಿಟಲ್ ಏನಿದೆ ಫಸ್ಟ್ ಇಯರಲ್ಲಿ 6 lakh ಇದೆ. ಓಕೆ, ಸೊ ಶೇರ್ ಕ್ಯಾಪಿಟಲ್ ಏನಿದೆ 6 lakh ಇದೆ. ನೆಕ್ಸ್ಟಲ್ಲಿ 8 lakh ಆಗಿದೆ. ಅಂದರೆ ಏನಾಯಿತು? 2 lakh rupees ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಯಾವ ರೀತಿ ಆಗ್ಬೋದು ಹೇಳಿ? ಶೇರ್ ಕ್ಯಾಪಿಟಲಲ್ಲಿ ಶೇರ್ಗಳನ್ನ ಇಶ್ಯೂ ಮಾಡಿದಾಗ. ಓಕೆ, ಸೊ ಎಷ್ಟು ಅಮೌಂಟೇನು ಶೇರ್ ಇಶ್ಯೂ ಮಾಡಿದ್ದಾರೆ? 6 lakh ಇದ್ದು 8 lakh ಇದೆ, ಅಂದರೆ 2 lakh rupees. ಸೊ ಶೇರ್ ಕ್ಯಾಪಿಟಲ್ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ 8 lakh ಮೈನಸ್ 6 lakh ಈಕ್ವಲ್ ಟು 2 lakh rupees. ಸೊ 2 lakh rupees ಶೇರ್ಗಳನ್ನ ಇಶ್ಯೂ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒಂದು ನೋಡಿ ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸೊ ರಿಸರ್ವ್ ಆ್ಯಂಡ್ ಸರ್ಪ್ಲಸಲ್ಲಿ ಇರ್ತಕ್ಕಂಥದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಆಲ್ರೆಡಿ ಫಂಡ್ ಫ್ರಮ್ ಆಪ್ರೇಷನಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಅಪ್ ಆಗಿದೆ, ಇದನ್ನು ಕೂಡ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಆಯಿತು. ಲಾಂಗ್ ಟರ್ಮ್ ಬಾರೋವಿಂಗ್ಸ್. ಸೊ ಲಾಂಗ್ ಟರ್ಮ್ ಬಾರೋವಿಂಗ್ಸಲ್ಲಿ ಡಿಬೆಂಚರ್ಸ್. ಸೊ ಡಿಬೆಂಚರ್ ನೋಡಿ ಏನಾಗಿದೆ? 2 lakh 3 lakh. ಸೊ ಡಿಬೆಂಚರ್ 2 lakh ಇದ್ದು 3 lakh ಆಗಿದೆ. ಅಂದರೆ ಮತ್ತೆ ನಾವೇನು ಮಾಡಿದ್ದೀವಿ? ಡಿಬೆಂಚರ್ಗಳನ್ನ ಇಶ್ಯೂ ಮಾಡಿದ್ದೀವಿ. ಎಷ್ಟು ಅಮೌಂಟು?
1 lakh ಅಮೌಂಟು. ಸೊ ನೆಕ್ಸ್ಟ್ ಒನ್ ಇಶ್ಯೂ ಆಫ್ ಡಿಬೆಂಚರ್ಸ್ 3 lakh minus 2 lakh equal to 1 lakh. ಸೊ 1 lakh rupees ನಾವೇನು ಮಾಡಿದ್ದೀವಿ, ಡಿಬೆಂಚರ್ಗಳನ್ನ ಇಶ್ಯೂ ಮಾಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಇಷ್ಟಾದಮೇಲೆ ಮತ್ತೆ ಪ್ರಾಬ್ಲಮಲ್ಲಿ ಏನಿದೆ, ನೆಕ್ಸ್ಟ್ ಒನ್ ಟ್ರೇಡ್ ಪೇಯಬಲ್ಸ್. ಸೊ ಟ್ರೇಡ್ ಪೇಯಬಲ್ಸ್ ಅಂದರೆ ಸನ್ರಿ ಕ್ರೆಡಿಟರ್ಸ್. ಸೊ ಇದನ್ನು ಕರೆಂಟ್ ಅಸೆಟ್ ಅಂತ ಟ್ರೀಟ್ ಮಾಡಿ, ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿ ಆಲ್ರೆಡಿ ಶೆಡ್ಯೂಲ್ ಆಫ್ ಚೇಂಜಲ್ಲಿ ತೋರಿಸಿದ್ದೀವಿ. ನೆಕ್ಸ್ಟ್ ಒನ್ ಶಾರ್ಟ್ ಟರ್ಮ್ ಪ್ರೊವಿಷನ್ಸ್, ಇದನ್ನು ಕೂಡ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್ ಟ್ಯಾಂಜಿಬಲ್ ಅಸೆಟ್. ಸೊ ಟ್ಯಾಂಜಿಬಲ್ ಅಸೆಟಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh 4 lakh. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಿತ್ತು 3 lakh ಇದ್ದು 4 lakh ಆಗಿದೆ. ಓಕೆ, ಸೊ ಓಪನಿಂಗ್ ಪ್ರೈಸ್ ಏನಿದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ದು 3 lakh rupees. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಏನಿದೆ 3 lakh 4 lakh. ಸೊ ಅಡ್ಜಸ್ಟ್ಮೆಂಟಲ್ಲಿ ನಾವು ಇಲ್ಲಿ ಏನು ಮಾಡಬೇಕು, ಅಡ್ಜಸ್ಟ್ಮೆಂಟ್ಗಳನ್ನ ನೋಡ್ಕೊಳ್ಬೇಕು. ಸೊ ಯಾವುದಾದ್ರೂ ಡೆಪ್ರಿಸಿಯೇಷನ್ ಇದ್ದರೆ, ಅದೇ ರೀತಿಯಾಗಿ ಯಾವುದಾದ್ರೂ ಕಾಸ್ಟ್ ಆಫ್ ಸೇಲ್ ಇದ್ದರೆ, ಸೇಲ್ಸ್ ಮಾಡಿದರೆ, ಪರ್ಚೇಸ್ ಮಾಡಿದರೆ ಅವುಗಳನ್ನು ಕೂಡ ಕನ್ಸಿಡರ್ ಮಾಡಬೇಕು. ಸೊ ನೋಡಿ, ಡ್ಯೂರಿಂಗ್ ದಿ ಇಯರ್ ಎ ಪಾರ್ಟ್ ಆಫ್ ಮಷಿನರಿ ಕಾಸ್ಟಿಂಗ್ 70,000 ವಾಸ್ ಸೋಲ್ಡ್ ಫಾರ್ 6,000. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಸಂಬಂಧಪಟ್ಟಂತೆ ಯಾವ ಅಡ್ಜಸ್ಟ್ಮೆಂಟ್ ಇಲ್ಲ, ಪ್ಲಾಂಟ್ ಆ್ಯಂಡ್ ಮಷಿನರಿಗೆ. ಸೊ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 3 lakh ಇದ್ದು 4 lakh ಆಗಿದೆ ಅಂದರೆ 1 lakh rupees ಇನ್ಕ್ರೀಸ್ ಆಗಿದೆ. ಸೊ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ, ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಸೊ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ವಿ ಅಂದರೆ ಏನಾಯಿತು, ನಮ್ಮ ಬಿಸ್ನೆಸ್ಸಿಂದ ಕ್ಯಾಶ್ ಹೊರಗಡೆ ಹೋಯಿತು. ಸೊ ಲ್ಯಾಂಡನ್ನು ಪರ್ಚೇಸ್ ಮಾಡಿದ್ವಿ, ಕ್ಯಾಶನ್ನು ಹೊರಗಡೆ ಹೋಯಿತು. ಅಂದರೆ ಪರ್ಚೇಸ್ ಆಫ್ ಲ್ಯಾಂಡ್ ಇಸ್ ಅನ್ ಔಟ್ಫ್ಲೋ ಆಫ್ ಫಂಡ್ ಆರ್ ಅಪ್ಲಿಕೇಶನ್ ಆಫ್ ಫಂಡ್ ಆರ್ ಯೂಸಸ್ ಆಫ್ ಫಂಡ್. ಸೊ ಎಷ್ಟಿದೆ 1 lakh. ಸೊ ನೆಕ್ಸ್ಟ್ ನೋಡಿ, ಪ್ಲಾಂಟ್ ಆ್ಯಂಡ್ ಮಷಿನರಿ. ಸೊ ಪ್ಲಾಂಟ್ ಆ್ಯಂಡ್ ಮಷಿನರಿ ಏನಿದೆ 4 lakh 6 lakh 45. ಸೊ 4 lakh 6 lakh 45 ಇದೆ. ಅಂದರೆ ಓಪನಿಂಗ್ ಬ್ಯಾಲೆನ್ಸ್ 4 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 6 lakh 45. ಸೊ ಇದರಲ್ಲಿ ನೋಡಿ, ಅಡಿಷನಲ್ ಇನ್ಫಾರ್ಮೇಷನ್ ನೋಡಿದಾಗ ಡ್ಯೂರಿಂಗ್ ದಿ ಇಯರ್ ಮಷಿನರಿ ಆಫ್ ಕಾಸ್ಟಿಂಗ್ 70,000 ವಾಸ್ ಸೋಲ್ಡ್ ಫಾರ್ 6,000. ಸೊ 70,000 ಮಷಿನರಿಯನ್ನು 6,000ಗೆ ಮಾರಿದ್ದಾರೆ. ಸೊ ಮಷಿನರಿಯಲ್ಲಿ ಏನು ಮಾಡಬೇಕು ನಾವು ನೋಡಿ, ಫಾರ್ ಎಕ್ಸಾಂಪಲ್, ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮಷಿನರಿ, ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಆರ್ ಸೇಲ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಸೊ ಪರ್ಚೇಸ್ ಮಾಡಿದೆವು, ಸೇಲ್ ಮಾಡಿದೆವು ಅಂತ ಕ್ಯಾಲ್ಕುಲೇಷನ್ ಮಾಡಿದೆವು. ಸೊ ಓಪನಿಂಗ್ ಪ್ರೈಸ್ ಏನಿದೆ 4 lakh rupees. ಸೊ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿದು ಓಪನಿಂಗ್ ಪ್ರೈಸ್ 4 lakh rupees. ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಒಂದು ಇಯರಿಂದ ಮತ್ತೊಂದು ಇಯರ್ಗೆ ಟ್ರಾನ್ಸ್ಫರ್ ಮಾಡುವಾಗ ಡೆಪ್ರಿಷಿಯೇಷನ್ನ ಚಾರ್ಜ್ ಮಾಡ್ತೀವಿ. ಓಕೆ, ಸೊ ಲೆಸ್ ಡೆಪ್ರಿಷಿಯೇಷನ್. ಸೊ ಪ್ರಾಬ್ಲಮಲ್ಲಿ ನಮಗೆ ಯಾವುದೇ ರೀತಿ ಡೆಫಿನೇಷನ್ ಕೊಟ್ಟಿಲ್ಲ. ಸೊ ಏನಾಯಿತು, ವ್ಯಾಲ್ಯೂ ಮಷಿನರಿದು ನೆಕ್ಸ್ಟ್ ಇಯರ್ಲಿ 4 lakh rupees ಆಯಿತು. ಓಕೆ, ಸೊ ಈ 4 lakh rupees ಅಲ್ಲಿ ನೋಡಿ, ಅಡ್ಜಸ್ಟ್ಮೆಂಟಲ್ಲಿ ಡ್ಯೂರಿಂಗ್ ದಿ ಇಯರ್ ಎ ಪಾರ್ಟ್ ಆಫ್ ದಿ ಮಷಿನರಿ ಕಾಸ್ಟಿಂಗ್ 70,000 ವಾಸ್ ಸೋಲ್ಡ್ ಫಾರ್ 6,000. ಸೊ ಇಯರ್ಲಿ ಮಷಿನರಿಯನ್ನು ಮಾರಾಟ ಮಾಡಿದ್ದಾರೆ. ಸೊ ಮಾರಾಟ ಮಾಡಿದೆ ಅಂದರೆ ಏನಾಯಿತು, ಇದರಲ್ಲಿ ಡಿಡಕ್ಟ್ ಆಯಿತು. ಸೊ 4 lakh rupees ಮಷಿನರಿ ನಮ್ಮದು ಉಳಿದಿತ್ತು. ಸೊ ಇದರಲ್ಲಿ ನಾವೇನು ಮಾಡಿದ್ದೀವಿ, ಸೇಲ್ 70,000 rupees ಕಾಸ್ಟ್ ಆಫ್ ಇರ್ತಕ್ಕಂಥ ಮಷಿನರಿನ ಸೇಲ್ ಮಾಡಿದ್ದೀವಿ. ಅಂದರೆ 3,30,000 ಏನಿದು ಬುಕ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ಸೊ 2016 17 ಬಂದಾಗ ನಮ್ಮ ಮಷಿನರಿ ಬುಕ್ ವ್ಯಾಲ್ಯೂ ಏನಾಯಿತು 3,30,000 ಆಯಿತು. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಪರ್ಚೇಸ್ ಆಗಿದ್ದು ಸೇಲ್ ಆಗಿದೆ ಯಾವ ರೀತಿ ಕಂಡು ಹಿಡಿತೀವಿ, ಇದರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಎಷ್ಟಿದೆ ನೋಡಿ, 6,45,000. ಸೊ 6,45,000 ನಮ್ಮದು ಏನಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದೆ. ಸೊ ಈ ಲಾಸ್ಟ್ ಇಯರಲ್ಲಿ ಎಷ್ಟಿತ್ತು, 4 lakh ಇತ್ತು. ಸೊ ನೆಕ್ಸ್ಟ್ ಇಯರ್ಗೆ ಟ್ರಾನ್ಸ್ಫರ್ ಮಾಡುವಾಗ ನಾವೇನು ಮಾಡಿದ್ವಿ, 4 lakh rupees ಟ್ರಾನ್ಸ್ಫರ್ ಮಾಡಬೇಕಿತ್ತು. ಡೆಪ್ರಿಷನ್ನ ಡಿಡಕ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಆದರೆ ನಾವೆಷ್ಟು ಟ್ರಾನ್ಸ್ಫರ್ ಮಾಡಿದ್ವಿ, 3,30,000. ಯಾಕೆ ಹೇಳಿ, ಇದರಲ್ಲಿ 70,000 ಸೇಲ್ ಮಾಡಿದ್ದೀವಿ. ಸೊ ಸೇಲ್ ಮಾಡಿದಾಗ 3,30,000 ನೆಕ್ಸ್ಟ್ ಇಯರ್ 2017ಗೆ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಫರ್ ಆಗಬೇಕಿತ್ತು. ಆದರೆ ಆ್ಯಕ್ಚುಲ್ ಆಗಿರೋದು ಎಷ್ಟಲ್ಲಿ 6,45,000. ಸೊ 6,45,000 ಆಗಲಿ ಕಾರಣ ಏನು, 3,30,000 ಇದ್ದು 6,45,000 ಅಂದರೆ ಪರ್ಚೇಸ್ ಆಗಿದೆ. ಓಕೆ, ಸೊ ಪರ್ಚೇಸ್ ಆಫ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ 6,45,000 ಮೈನಸ್ 3,10,000 ಈಕ್ವಲ್ ಟು 3,15,000. ಸೊ ಇದೇನಿದು ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಸೊ ಯಾವ ರೀತಿ ಮಾಡಬೇಕಲ್ಲ, ಹಿಂಗೆ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ತೆಗೆದುಕೊಳ್ಬೇಕು. ಸೊ ಅದರಲ್ಲಿ ಡೆಪ್ರಿಷನ್ ಕೊಟ್ಟಿದ್ದರೆ ಡಿಡಕ್ಟ್ ಮಾಡಬೇಕು. ಸೊ ಅದೇ ರೀತಿ ಅದೇ ಇಯರಲ್ಲಿ ಯಾವುದಾದ್ರೂ ಸೇಲ್ ಆಗಿದ್ದರೆ ಅದನ್ನು ಕೂಡ ಡಿಡಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಬರೋದು ಬುಕ್ ವ್ಯಾಲ್ಯೂ. ಸೊ ಬುಕ್ ವ್ಯಾಲ್ಯೂಯಲ್ಲಿ ನಾವೇನು ಮಾಡ್ತಿದ್ದೀವಿ, ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಕಂಪೇರ್ ಮಾಡ್ತೀವಿ. ಸೊ ಇಯರ್ ಎಂಡಲ್ಲಿ ಇಷ್ಟು ಬುಕ್ ವ್ಯಾಲ್ಯೂ ಆಗಿದೆ. ಸೊ ಇದರ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ 6,45,000 ಇದೆ. ಅಂದರೆ 3,30,000 ಇರಬೇಕಾಗಿತ್ತು. 6,45,000 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ, ಪರ್ಚೇಸ್ ಆಗಿದೆ ಅಂತ. ಸೊ ಎಷ್ಟು ಪರ್ಚೇಸ್ ಆಗಿದೆ, 3,15,000 ಪರ್ಚೇಸ್. ಸೊ ಇದು
ಬ್ಯಾಲೆನ್ಸಿಂಗ್ ಫಿಗರ್. ಸೊ ಏನು ಮಾಡ್ತೀವಿ, ಪರ್ಚೇಸ್ ಆಫ್ ಮಷಿನರಿ 3,15,000, ಪರ್ಚೇಸ್ ಆಫ್ ಮಷಿನರಿ 3,15,000. ಓಕೆ. ಸೊ ನೆಕ್ಸ್ಟ್ ಒನ್ ಅಡ್ಜಸ್ಟ್ಮೆಂಟ್ನಲ್ಲಿ ನೋಡಿ. ಸೊ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಆಯಿತು. ನೆಕ್ಸ್ಟ್ ಸ್ಟಾಕ್ ಬರೋದಿಲ್ಲ, ಟ್ರೇಡ್ ರಿಸಿವಬಲ್ಸ್. ಸೊ ಇವು ಕೂಡ ಏನಾಗುತ್ತೆ, ಇವು ಕೂಡ ಕರೆಂಟ್ ಅಸೆಟ್ ಆಗೋದನ್ನ ಇವನು ಕೂಡ ಕನ್ಸಿಡರ್ ಮಾಡ್ತಾವೆ. ಅಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಮತ್ತು ಇನ್ಕಮ್ಸ್ಗಳನ್ನ ಮಾತ್ರ ಫಂಡ್ ಫ್ಲೋಮಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಇಲ್ಲಿ ಏನು ಮಾಡ್ತೀವಿ, ಫಂಡ್ ಫ್ಲೋ ಅಲ್ಲಿ ಅಪ್ಲಿಕೇಶನ್ಸ್ ಆಫ್ ಮನಿ, ಯೂಸಸ್ ಆಫ್ ಮನಿ ಆ್ಯಂಡ್ ಸೋರ್ಸಸ್ ಆಫ್ ಮನಿ ಆರ್ ಇನ್ಫ್ಲೋ ಆಫ್ ಮನಿ. ಸೊ ಯಾವೊಂದು ಮೂಲಗಳಿಂದ ಹಣ ಬರ್ತಾಯಿದೆ, ಯಾವೊಂದು ಮೂಲಗಳಿಗೆ ಹಣವನ್ನು ಖರ್ಚು ಮಾಡ್ತೀವಿ ಅನ್ನೋದು ತೋರಿಸ್ಕೊಡುತ್ತೆ. ಸೊ ಡೆಟರ್ಸ್, ಪ್ರೊವಿಷನ್ ಫಾರ್ ಟ್ಯಾಕ್ಸ್. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಒನ್ ಡಿವಿಡೆಂಟ್ ₹50,000 ವಾಸ್ ಪೇಡ್ ಡ್ಯೂರಿಂಗ್ ದಿ ಇಯರ್. ಸೊ ಡಿವಿಡೆಂಟ್ ಪೇಡ್ ಮಾಡಿದ್ದೀವಿ, 50,000 ಅಂದರೆ ಏನಾಯಿತು, ನಮ್ಮ ವರ್ಕಿಂಗ್ ಕ್ಯಾಪಿಟಲ್, ನಮ್ಮ ಕೈಲಿರ್ತಕ್ಕಂಥ ಹಣ ಯಾರಿಗಾದರೂ ಪೇಮೆಂಟ್ ಮಾಡಿದಾಗ ಕಡಿಮೆ ಆಗುತ್ತೆ. ಓಕೆ. ಸೊ ಎಷ್ಟು ಕಡಿಮೆ ಆಗಿದೆ, 50,000. ಓಕೆ. ಸೊ ನೋಡಿ 2 lakh ಅಡ್ಜಸ್ಟ್ಮೆಂಟ್ ಎಲ್ಲ ಓವರ್ ಆಯಿತು. 2 lakh, 1 lakh, 6,000, 24,000. ಸೊ ಟೋಟಲ್ 5,46,000. ಓಕೆ. ಸೊ 5,46,000 ಎರಡು ಕಡೆ ಇಡಬೇಕು. ಆಮೇಲೆ ಏನು ಮಾಡ್ತೀವಿ, ಪರ್ಚೇಸ್ ಲ್ಯಾಕ್ಸ್ ಮೇಲೆ 1 lakh ಇದೆ, 3,15,000 ಇದೆ, 50,000 ಇದೆ. ಸೊ ಟೋಟಲ್ ಎಷ್ಟಾಯಿತು, 4,95,000 ಆಯಿತು. ಓಕೆ. ಸೊ 5,46,000 ಮೈನಸ್, ಸೊ ಇವು ಮೂರನೇ ಇದರಲ್ಲಿ ಮೈನಸ್ ಮಾಡಬೇಕು. 1 lakh, 3 lakh, 4,45,000, 4,95,000. ಸೊ 5,46,000 ಮೈನಸ್ 4,95,000. ಸೊ ಎಷ್ಟು ಡಿಫ್ರೆನ್ಸ್ ಇದೆ, 81,000. ಸೊ ನಾವೇನಂತ ಕರಿತೀವಿ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇದನ್ನು ಇಲ್ಲಿ ತೋರಿಸ್ಬೇಕಾಗಿತ್ತು. ಓಕೆ. ಸೊ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಾಗಿದೆ, 81,000. ಸೊ ಇದೇನಿದು ಬ್ಯಾಲೆನ್ಸಿಂಗ್ ಫಿಗರ್. ಓಕೆ. ಸೊ ಇಷ್ಟು ಮಾಡಿದರೆ ನಮಗೆ 15 ಮಾರ್ಕ್ಸ್. ನೋಡಿ, ಈಸಿ ಕ್ವಶನ್. ಆಲ್ರೆಡಿ ಫಂಡ್ ಫ್ರಮ್ ಆಪರೇಷನ್ ಮೇಲೆ ಮತ್ತು ಶೆಡ್ಯೂಲ್ ಆಫ್ ಚೇಂಜ್ ಮೇಲೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ. ಸೊ ಜಸ್ಟ್ ನಾವಿಲ್ಲಿ ಏನು ಮಾಡ್ತೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಗಳನ್ನ ನೋಡಿಕೊಂಡು ಯಾವೊಂದು ಸೋರ್ಸಿಂದ ಫಂಡ್ ಬರ್ತಾಯಿದೆ, ಬಂದಂಥ ಫಂಡ್ ನಾವು ಯೂಸ್ ಮಾಡ್ತಾಯಿದ್ದೀವಿ, ಇವುಗಳನ್ನ ಕಂಡುಹಿಡಿದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತೀವಿ. ಓಕೆ. ಸೊ ಫಂಡ್ ಫ್ರಮ್ ಆಪರೇಷನ್, ಲಾಸ್ಟ್ ಇಯರ್ಲಿ ಫಂಡ್ ಫ್ರಮ್ ಆಪರೇಷನ್ ಬಂದದ್ದು ಕೂಡ ನಮ್ಮದು ಸೋರ್ಸು, ಅದನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿದ್ದೀವಿ. ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು 15 ಮಾರ್ಕ್ಸ್ಗೆ ಸೊಲ್ಯೂಷನ್ ಮಾಡ್ತೀವಿ. ಓಕೆ. ಥ್ಯಾಂಕ್ ಯು.